ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಮಿಲ್ಕ್ ಪೌಡರಿಂದ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ನೀವು ಸಹ ಗುಲಾಬ್ ಜಾಮೂನ್ ಮಾಡಿದ್ದೀರಾ ಅಂತಂದರೆ ಜ್ಯೂಸಿ ಆಗಿರುವಂತಹ ರುಚಿಯಾಗಿರೋದ್ರ ಜೊತೆಗೆ ಪರ್ಫೆಕ್ಟ್ ಆದ ವಿಧಾನದಲ್ಲಿ ಈ ಗುಲಾಬ್ ಜಾಮೂನ್ನ ಮಾಡ್ಕೋಬೋದು. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ಗುಲಾಬ್ ಜಾಮೂನ್ನ ನೀವು ಸಹ ಮನೇಲಿ ತಪ್ಪದೆ ಟ್ರೈ ಮಾಡಿ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಕಡಾಯಿಗೆ 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ನೀವಿಲ್ಲಿ ಯಾವ ಬ್ರ್ಯಾಂಡ್ ಆದರೂ ಸಹ ತಗೋಬೋದು, ಮಿಲ್ಕ್ ಪೌಡರ್ ಚೆನ್ನಾಗಿ ಬರುತ್ತೆ ಗುಲಾಬ್ ಜಾಮೂನ್. ನಾನಾದರೆ ಇಲ್ಲಿ ನಂದಿನಿ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಮಿಲ್ಕ್ ಪೌಡರ್ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದ್ರೂ ಕಡಿಮೆನೂ ಸಹ ಹಾಕ್ಕೋಬೋದು, ಬಟ್ ಈ ರೀತಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಮಿಲ್ಕ್ ಪೌಡರ್ ತುಪ್ಪ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 2 ಕಪ್ ಮಿಲ್ಕ್ ಪೌಡರ್ ತಗೊಂಡಿದ್ದೀರಲ್ವ, 1 ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲನ್ನು ಹಾಕ್ಕೊಂಡಿದ್ದಾದ ನಂತರ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿರಬಾರ್ದು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು ಇದನ್ನು. ಸೊ ಗಟ್ಟಿ ಆಗಬೇಕು. ಇದು ಯಾವ ರೀತಿ ಆಗಬೇಕು ಅಂತಂದ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ, ಈ ರೀತಿ ನಾವು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತಿದ್ದಂತೆ ಗಟ್ಟಿ ಆಗ್ತಾ ಬರುತ್ತೆ. ಈಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ನಮಗಿಲ್ಲಿ ಗಟ್ಟಿಯಾಗಿದೆ, ಪ್ಯಾನಿಂದ ಸಪ್ರೇಟ್ ಆಗ್ತಿದೆ. ಸೊ ಸ್ವಲ್ಪ ತಗೊಂಡು ನಾವು ಈ ರೀತಿ ಉಂಡೆ ಮಾಡಿದಾಗ ಸಾಫ್ಟ್ ಆಗಿರಬೇಕು, ರೌಂಡ್ ಶೇಪಲ್ಲಿ ಬರಬೇಕು, ಪ್ಯಾನಿಂದನೂ ಸಪ್ರೇಟ್ ಆಗಬೇಕು. ಆ ರೀತಿಯಾಗಿ ನಾವಿಲ್ಲಿ ಈ ಮಿಲ್ಕ್ ಪೌಡರ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ ನಂತರ ಇಮಿಡಿಯೇಟಾಗಿ ಫ್ಲೇಮ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಕಡಾಯಿಗೆ ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡರ್ ಎಲ್ಲನೂ ತಗೊಂಡಿದ್ದೀರೋ 2 ಕಪ್ ಮಿಲ್ಕ್ ಪೌಡರ್ಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆ, 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಶುಗರ್ ಸಿರಪ್ ಅನ್ನೋದು ಕ್ವಾಂಟಿಟಿ ಕಡಿಮೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಶುಗರ್ ಸಿರಪ್ ಜಾಸ್ತಿ ಇಷ್ಟಪಡೋರು ನೀವಿಲ್ಲಿ 3 ಕಪ್ ಆಗುವಷ್ಟು ಸಕ್ಕರೆ, 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ನನಗಿಲ್ಲಿ ಶುಗರ್ ಸಿರಪ್ ಅನ್ನೋದು ಜಾಸ್ತಿ ಬೇಕಾಗಿಲ್ಲ. ಸೊ ಸ್ವೀಟ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ, ಬಟ್ ಶುಗರ್ ಸಿರಪ್ ಅನ್ನೋದು ಕ್ವಾಂಟಿಟಿ ಕಡಿಮೆ ಇರುತ್ತೆ. ಸೊ ನೋಡಿ, ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಈ ರೀತಿ ಶುಗರ್ ಸಿರಪ್ ಮೆಲ್ಟ್ ಆಗಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊತ ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ಈ ರೀತಿ ಕೈಗೆ ಸ್ವಲ್ಪ ಪಾಕನ ತಗೊಂಡು ಟಚ್ ಮಾಡಿದಾಗ ಬೆರಳಲ್ಲಿ ಸ್ಟಿಕ್ಕಿ ಅಂದರೆ ಅಂಟಂಟಾಗಿರಬೇಕು. ಸೊ ಈ ರೀತಿ ಆದರೆ ಸಾಕು. ಒಂದೆಲೆ ಪಾಕ ಇರುತ್ತೆ, ಆ ರೀತಿ ಎಲ್ಲ ತಗೋಬಾರ್ದು ಗುಲಾಬ್ ಜಾಮೂನ್ಗೆ. ಈಗ 1 ಚಿಟಿಕೆ ಆಗುವಷ್ಟು ಸಾಫ್ರಾನ್, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇಮಿಡಿಯೇಟ್ ಆಗಿ ಫ್ಲೇಮ್ನ ಆಫ್ ಮಾಡಿಕೊಂಡು 1 ಟೀ ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಈ ಶುಗರ್ ಸಿರಪ್ ಅನ್ನೋದು ಕ್ರಿಸ್ಟಲೈಸ್ ಆಗದೆ ಇರುತ್ತೆ. ಹಾಗಾಗಿ ಅಷ್ಟೇ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಶುಗರ್ ಸಿರಪ್ ಅನ್ನೋದು ತಣ್ಣಗಾಗಬಾರ್ದು. ಸೊ ನೋಡಿ, ಅಷ್ಟರಲ್ಲಿ ನಮಗಿಲ್ಲಿ ಮಿಲ್ಕ್ ಪೌಡರ್ನ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ರಲ್ವ ತಣ್ಣಗಾಗಲಿಕ್ಕೆ, ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ಸಾಫ್ಟಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿರುತ್ತೆ. ಈಗ ಇದರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ ನಂತರ ಈಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಸಹ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋವಾಗ ಜೊತೆಗೆ ನಾವು ಕೈಯಲ್ಲಿ ನಾದ್ಕೊತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಒಂದು 3 ರಿಂದ 4 ನಿಮಿಷ ಮೈದಾ ಹಿಟ್ಟು ಹಾಕಿದ್ದಾದ ನಂತರ ಚೆನ್ನಾಗಿ ನಾದ್ಕೋಬೇಕು. ಒಂದು 4 ನಿಮಿಷ ಆದ ನಂತರ ನೋಡಿ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಇರುತ್ತಲ್ವ. ಸೊ ಈ ಟೈಮಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಯಾವ ರೀತಿ ಹಿಟ್ಟಿರ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಒಂದೇ ಸಲ ಹಾಕಿ ಹಾಲನ್ನು ಮಿಕ್ಸ್ ಮಾಡ್ಕೋಬಾರ್ದು, ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಲನ್ನು ಸ್ವಲ್ಪನೇ ಹಾಕ್ಕೊತ ನಾದ್ಕೊತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸಾಫ್ಟ್ ಆಗಬೇಕು ಇದು. ಸೊ ನೋಡಿ, ಈಗ ನಾನು ಈ ರೀತಿ ಹಾಲನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾದ ನಂತರ ಕರೆಕ್ಟಾಗಿ ಸರಿ ಹೋಗಿದೆ. ಮತ್ತೆ ಇದನ್ನು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಿದ್ದಾದ ನಂತರ ಈಗ ರೌಂಡಾಗಿ ಬಾಲ್ ಶೇಪ್ ಮಾಡ್ಕೋಬೇಕು ಗುಲಾಬ್ ಜಾಮೂನ್ಗೆ. ಸೊ ನಾನಿಲ್ಲಿ ಈ ರೀತಿ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಎಲ್ಲ ಗುಲಾಬ್ ಜಾಮೂನ್ ಸೈಜ್ ನೋಡೋದಕ್ಕೆ ಒಂದೇ ಥರ ಬರುತ್ತೆ, ಹಾಗಾಗಿ ಅಷ್ಟೇ. ಈಗ ಒಂದು ಉಂಡೆನ ತಗೊಂಡು ಕೈಯಲ್ಲಿ ಮತ್ತೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಆಮೇಲೆ ರೌಂಡ್ ಮಾಡ್ಕೊಳ್ಳೋವಾಗೂ ಅಷ್ಟೇ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊತ ರೌಂಡ್ ಮಾಡ್ಕೋಬೇಕು. ಈ ರೀತಿ ಕ್ರ್ಯಾಕ್ಸ್ ಇಲ್ದಿರ ರೌಂಡ್ ಮಾಡ್ಕೋಬೇಕು.
ಮಾಡ್ಕೋಬೇಕು. ಅದೇ ನೀವು ಪಾಕೆಟ್ ಪುಡಿಗಾದರೆ ನೀವು ರೌಂಡ್ ಮಾಡ್ಕೊಳ್ಳೋವಾಗ ಪ್ರೆಸ್ ಮಾಡಬಾರ್ದು, ಜಾಸ್ತಿನೂ ಅಷ್ಟೇ ನಾದ್ಕೋಬಾರ್ದು, ಆ ರೀತಿಯಾಗಿರುತ್ತೆ ಪ್ರಾಸೆಸ್ಸು. ಸೊ ಪಾಕೆಟ್ ಗುಲಾಬ್ ಜಾಮೂನ್ ಪೌಡರಿಂದನೂ ಸಹ ನಾನು ತೋರಿಸ್ಕೊಟ್ಟಿದ್ದೀನಿ. ಲಿಂಕ್ಸ್ನ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಎಲ್ಲ ಉಂಡೆನೂ ಸಹ ಮಾಡ್ಕೊಂಡಿದ್ದಾದ ನಂತರ ಪ್ಲೇಟನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆನೂ ಅಷ್ಟೇ ಜಾಸ್ತಿ ಬಿಸಿ ಆಗಿರಬಾರ್ದು, ಕೈಯಲ್ಲಿ ಟಚ್ ಮಾಡೋ ರೀತಿ ಬಿಸಿ ಮಾಡಿಕೊಂಡ್ರೆ ಸಾಕು. ತುಂಬ ಬಿಸಿ ಮಾಡ್ಕೋಬಾರ್ದು, ಕ್ರ್ಯಾಕ್ಸ್ ಬಂದುಬಿಡುತ್ತೆ ಎಣ್ಣೆಲ್ಗೆ ಹಾಕಿದ ತಕ್ಷಣ. ಗುಲಾಬ್ ಜಾಮೂನು ಪ್ರತಿಯೊಂದು ಸ್ಟೆಪ್ಪು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋವಾಗ. ಸೊ ಇಮ್ಮಿಡಿಯೇಟಾಗಿ ನಾವು ಎಣ್ಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೋಬೇಕು, ಜಾಸ್ತಿನೂ ಸಹ ಹಾಕ್ಕೋಬಾರ್ದು. ಜೊತೆಗೆ ಗುಲಾಬ್ ಜಾಮೂನ್ ಹಾಕಿದ್ದಾದಮೇಲೆ ಪೂರ್ತಿಯಾಗಿ ಆ ಬಾಲ್ಸ್ ಅನ್ನೋದು ಎಣ್ಣೆಯಲ್ಲಿ ಮುಳುಗಬೇಕು, ಎಣ್ಣೆನೂ ಆ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ. ಸೊ ಗುಲಾಬ್ ಜಾಮೂನ್ ಎಲ್ಲ ಉಂಡೆನೂ ಹಾಕ್ಕೊಂಡಿದ್ದ ತಕ್ಷಣ ಹಾಗೆ ಬಿಡಬಾರ್ದು. ಇಮ್ಮಿಡಿಯೇಟಾಗಿ ಲೋ ಫ್ಲೇಮ್ನಲ್ಲಿ ಪ್ಯಾನನ್ನು ತಗೊಂಡು ಈ ರೀತಿ ಶೇಕ್ ಮಾಡ್ಕೊತಾ ಇದ್ದರೆ ಮೇಲೆ ಬರೋವರೆಗೂ ಹಾಗೆಯೇ ಶೇಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ಪ್ಯಾನ್ಗನ್ನೋದು ಗುಲಾಬ್ ಜಾಮೂನ್ ಬಾಲ್ಸ್ ಅಂಟ್ಕೊಬಿಡುತ್ತೆ. ಹಾಗಾಗಿ ಈ ಮೆಥಡ್ನ ಫಾಲೋ ಮಾಡಿದ್ರೆ ಆದಷ್ಟು ಅದೇ ಈ ರೀತಿ ಮೇಲೆ ಬಂದಾದ ನಂತರ ಮಿಕ್ಸ್ ಮಾಡ್ಕೊತ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಗುಲಾಬ್ ಜಾಮೂನ್ನ ಫ್ರೈ ಮಾಡ್ಕೋಬೇಕು. ನಿಮಗೆ ಸ್ವಲ್ಪ ಲೈಟ್ ಈ ರೀತಿ ಗೋಲ್ಡನ್ ಕಲರ್ ಬೇಕು ಅಂದವರು ಇದನ್ನು ತೆಗೆದು ಹೀಗೆ ಶುಗರ್ ಸಿರಪಲ್ಗೆ ಹಾಕ್ಕೋಬೋದು. ಬಟ್ ನನಗಿಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಗುಲಾಬ್ ಜಾಮೂನ್ ಇಷ್ಟ ಆಗಿರೋದ್ರಿಂದ ಕಲರು ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನಿಮಗೆ ಎಲ್ಲೂ ಕ್ರ್ಯಾಕ್ಸ್ ಅನ್ನೋದು ಒಂದು ಬಾಲ್ ಕೂಡ ನಿಮಗಿಲ್ಲಿ ಹೊಡೆದಿಲ್ಲ. ಸೊ ಈ ಮೆಥಡ್ನ ಒಂದೊಂದು ಮೆಥಡ್ನ ಸಹ ಫಾಲೋ ಮಾಡ್ಕೊತ ನೀವು ಗುಲಾಬ್ ಜಾಮೂನ್ ಮಾಡಿದ್ದೀರಾ ಅಂತಂದರೆ ಮಿಲ್ಕ್ ಪೌಡರಿಂದ ಕರೆಕ್ಟಾಗಿ ಬರುತ್ತೆ. ಸೊ ಈಗ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆಯಲ್ವ, ತೆಗೆದು ಶುಗರ್ ಸಿರಪಲ್ಗೆ ಹಾಕ್ಕೊತ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ರೀತಿ ಒಂದು ಬ್ಯಾಚ್ ಫ್ರೈ ಆಗಿದ್ದ ತಕ್ಷಣ ಎಣ್ಣೆದು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಸೊ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈ ರೀತಿ ಎಣ್ಣೆ ಆಫ್ ಮಾಡೋದ್ರಿಂದ ಸ್ವಲ್ಪ ಹೀಟ್ ಅನ್ನೋದು ಆಯಿಲ್ ಕಡಿಮೆ ಆಗುತ್ತೆ. ಸೊ ಈಗ ನೋಡಿ ಮತ್ತೆ ಇವಾಗ ರಿಪೀಟ್ ಗುಲಾಬ್ ಜಾಮೂನ್ಸ್ನ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಲೋ ಫ್ಲೇಮ್ನಲ್ಲೇ ಮತ್ತೆ ಈ ರೀತಿ ಶೇಕ್ ಮಾಡ್ಕೊತ ಮೇಲೆ ಗುಲಾಬ್ ಜಾಮೂನ್ ಎಲ್ಲ ಬಂದಾದಮೇಲೆ ಮಿಕ್ಸ್ ಮಾಡ್ಕೊತ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಸೆಕೆಂಡ್ ಬ್ಯಾಚು ಸಹ ನಾನಿಲ್ಲಿ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ಗುಲಾಬ್ ಜಾಮೂನ್ನ. ಇದನ್ನು ಅಷ್ಟೇ ತೆಗೆದು ಶುಗರ್ ಸಿರಪಲ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇನ್ ಕೇಸ್ ನಿಮಗೆ ಇಲ್ಲಿ ಶುಗರ್ ಸಿರಪ್ ಅನ್ನೋದು ತಣ್ಣಗಾಯಿತು ಅಂತಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ನೀವು ಆಮೇಲೆ ಶುಗರ್ ಸಿರಪ್ನ ಹಾಕ್ಕೋಬೋದು. ಸೊ ಇಲ್ಲಾಂತಂದರೆ ಬಿಸಿ ಬಿಸಿಯಾಗಿ ಫಸ್ಟ್ ಬ್ಯಾಚಲ್ಲಿ ಸ್ವಲ್ಪ ಶುಗರ್ ಸಿರಪ್ಪು ಬಿಸಿಯಾಗೇ ಇರುತ್ತೆ, ಸೊ ಪರವಾಗಿಲ್ಲ. ಇನ್ ಕೇಸ್ ನಿಮ್ಗೆ ತಣ್ಣಗಾಯ್ತು ಅಂತಂದರೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಆಮೇಲೆ ನೀವು ಗುಲಾಬ್ ಜಾಮೂನ್ನ ಹಾಕ್ಕೋಬೋದು. ಈಗ ಎಲ್ಲ ಗುಲಾಬ್ ಜಾಮೂನ್ಸ್ನ ಸಹ ಫ್ರೈ ಮಾಡಿ ಶುಗರ್ ಸಿರಪಲ್ಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 to 4 hours ಹಾಗೆ ಬಿಟ್ಬಿಡಿ. ನಿಮಗೆ ಟೈಮ್ ಇತ್ತು ಅಂತಂದರೆ ಒಂದು 5 to 6 hours, ಇಲ್ಲಾಂತಂದರೆ 7 hours ಹಾಗೆ ಬಿಟ್ಬಿಡಿ. ಇನ್ನೂ ಚೆನ್ನಾಗಿ ಈ ಗುಲಾಬ್ ಜಾಮೂನ್ ಶುಗರ್ ಸಿರಪ್ನ ಹೀರ್ಕೊಂಡು ಜ್ಯೂಸಿಯಾಗಿ ತುಂಬ ರುಚಿಯಾಗಿ ರೆಡಿ ಆಗುತ್ತೆ. ನಾನಾದರೆ ಇಲ್ಲಿ ಒಂದು 3 hours ಹಾಗೆ ಬಿಟ್ಟಿದ್ದೆ ಅಷ್ಟೇ. ಸೊ ಈಗ ನೋಡಿ ಗುಲಾಬ್ ಜಾಮೂನ್ ಗುಂಡಾಗಿ ಎಷ್ಟು ಜ್ಯೂಸಿಯಾಗಿ ರೆಡಿಯಾಗಿದೆಯೋ ಅಂತಂದ್ಬಿಟ್ಟು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಧಾನದಲ್ಲಿ ಮಿಲ್ಕ್ ಪೌಡರಿಂದ ಗುಲಾಬ್ ಜಾಮೂನ್ ಮಾಡಿದ್ದೀರಾ ಅಂತಂದರೆ ಟೇಸ್ಟು ಅಷ್ಟೇ ಸೂಪರ್ ಆಗಿರುತ್ತೆ. ಸೊ ಹಾಗಾಗಿ ತಪ್ಪದೆ ಪ್ರತಿಯೊಂದು ನಾನು ಹೇಳಿರುವಂತಹ ಸ್ಟೆಪ್ಸ್ನ ಫಾಲೋ ಮಾಡ್ಕೊತ ಮಿಲ್ಕ್ ಪೌಡರ್ನಿಂದ ನೀವು ಸಹ ಗುಲಾಬ್ ಜಾಮೂನ್ನ ಟ್ರೈ ಮಾಡಿ. ಖಂಡಿತ ನೀವು ಮತ್ತೆ ಪ್ಯಾಕೆಟ್ ಪುಡಿಯಿಂದ ಗುಲಾಬ್ ಜಾಮೂನ್ ಮಾಡೋದಿಲ್ಲ, ಮಿಲ್ಕ್ ಪೌಡರ್ನ ತಗೊಬಂದು ಮಿಲ್ಕ್ ಪೌಡರಿಂದ ಈ ರೀತಿ ಗುಲಾಬ್ ಜಾಮೂನ್ ಮಾಡ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು, ಕಟ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಗುಲಾಬ್ ಜಾಮೂನ್ ಜ್ಯೂಸಿಯಾಗಿ ಎಷ್ಟು ಕರೆಕ್ಟಾಗಿ ಇಲ್ಲಿ ರೆಡಿಯಾಗಿದೆಯೋ ಅಂತಂದ್ಬಿಟ್ಟು. ಸೊ ಹಾಗಾಗಿ ಮಿಲ್ಕ್ ಪೌಡರಿಂದ ಗುಲಾಬ್ ಜಾಮೂನ್ನ ನೀವು ಟ್ರೈ ಮಾಡಿದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರಿದೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.